ಇವಾಗ ಲಿಕ್ವಿಡು ಮತ್ತೆ ಏನು ಇದು ಕಂಫರ್ಟು ಕಂಫರ್ಟ್ ಅಲ್ಲ ತಗೊಂಡಿ ಅದನ್ನೇ ಅಂತಾರೆ. ಯಾವ ಥರ ಅಂತಂದರೆ ಒಂದು 4 ಜೊತೆ 5 ಜೊತೆ ನೀವು ಬಟ್ಟೆ ಹಾಕತ್ತೀವಿ ಅಂತಂದರೆ ನೀವು ಒಂದು 4 ಜೊತೆ ನೀರು ಹಾಕಿದ್ರೆ ಅದಕ್ಕೆ ಪೌಡ್ರಾರು ಹಾಕ್ಬೋದು ಮತ್ತು ಲಿಕ್ವಿಡಾರು ಹಾಕ್ಬೋದು. 15 ನಿಮಿಷ ನಿಲ್ಲಿಸ್ಬಿಟ್ಟಿಲ್ಲಿ. 15 ನಿಮಿಷ ಆದಮೇಲೆ ಆಟೋಮೆಟಿಕ್ ಆಫ್ ಹೋಯ್ತದೆ. ಯೂಟ್ಯೂಬ್ ಫ್ಯಾಮ್ಗೆ ನಮಸ್ಕಾರ ಆಗ್ತಾ ಗೈಸ್. ಇವತ್ತು ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತರದ ಅಂತ ಹೋಯ್ತಿದ್ದೀವಿ ಅಂದ್ಕೊಳ್ಳಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಬೇಕಲ್ವಾ, ಅದಕ್ಕೇ ವಾಷಿಂಗ್ ಮಿಷಿನ್ ತಗೊಬಂದು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಆಗಿ ಕೊಡೋದ ಅಂತ. ಗೊತ್ತು ನಮ್ಮ ಅಮ್ಮಂಗೂ ತತ್ತಿದ್ದೀವಿ ಅಂತ, ಅಂದರೆ ಅವ್ರ ಮುಖದಲ್ಲಿ ಆಗ ರಿಯಾಕ್ಷನ್ನ ತೋರಿಸ್ಕೋಬೇಕಲ್ಲ. ಅದು ಯಾವ ಥರ ತೋರಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ. ಇವಾಗ ಪಟ್ಟಣಕ್ಕೆ ಹೋಯ್ತಿದ್ದೀನಿ ನಾನು ಮತ್ತು ಅಮ್ರಾಜ. ಅಲ್ಲಿ ಹೋಗ್ಬಿಟ್ಟು ಎತ್ಕೊಬಂದ್ಬಿಟ್ಟು ಮನೇಲಿ ಇಟ್ಬಿಟ್ಟು ಅದನ್ನ ಓಪನ್ ಮಾಡಿಬಿಟ್ಟು ನಮ್ಮಮ್ಮ ಬಂದು ಅಷ್ಟೇ ತೋರಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಳ್ಳಿ. ಹೋದಾದ್ಮೇಲೆ ಎಲ್ಲನೂ ವಿವರ ತಿಳಿಸ್ತೀನಿ, ಸಿಗುವ ಅಲ್ಲಿ. ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಅಂದ್ಕೊಳ್ಳಿ, ಬೆಲ್ಲ ಕಡೆ. ಇವಾಗ ಹೋಯ್ತಿದ್ದೀವಿ ತರಕ್ಕೆ. ಇಲ್ಲಿ ಕಡ ನಿಮಗೆ ನನಗೆ ಹೋಯ್ತಾನೆ ಲೋಕರು. ಗೈ ಶಾಪ್ ಲೊಕೇಶನ್ ಬಂದು ಸಂತೆಮಾಳ ಹತ್ರ, ಹೊಸ ಸಂತೆಮಾಳ ಹತ್ರ ಇದೆ ಗೈಸ್. ಇದು ಕರ್ಕೊಳ್ತೀನಿ ಬರ್ರಿ. ಅಣ್ಣ ವಾಷಿಂಗ್ ಮಿಷಿನು ಯಾವ್ದು ಬೇಕಾಗಿತ್ತು ಅಣ್ಣ? ಎಂಸಿಟಳಿಯಿಂದ ನವೀನ್ ಅಣ್ಣವ್ರು ಕಳ್ಸೋದು ಅಣ್ಣ. ರಪ್ಪಾಗವ್ರ ಅಂತೆಲ್ಲ ಅಣ್ಣ, ಯಾರು ನವೀನ್ ಅಣ್ಣ ಅಂತ, ನವೀನ ಪ್ರತಿಭಾ ಅಂತ, ಆ ಥರ ಅಣ್ಣ. ಅದು ಫೋಟೋ ಇಲ್ವ ನಿಮ್ಮ ಹತ್ರ? ಫೋಟೋ ಅಣ್ಣ ಅದು 5,000 ಎಷ್ಟೋ ಚಿಲ್ಲರೆ ಅಂತೆ ಅಣ್ಣ. ಅಣ್ಣ ಹಾಂ 5,000 ಫಿಲ್ಟ್ರು ಏನು ಏನಿದೆ ಫಿಲ್ಟರ್ ಮುಚ್ಚೋದು ಇದೇನಾ? ಇದು ಅಷ್ಟೇನಾ? ಇಲ್ಲ, ಇದು ಬೇರೆ ರೇಟ್. ಇದೆಷ್ಟು? ಇದು 6,000 ರೂಪಾಯಿ. ಅದು ಅದಿಲ್ವಾ? ಅದು ಐತೆ, ಅದೇ ಕೊಡಿ ಅಣ್ಣ. ಅದು 1.5 kg ಡಿಫ್ರೆನ್ಸು. ತೋರಿಸಿ ಅದನ್ನ. ಇದೊಂದು ಎತ್ಕೊಮ್ಮ, ಅದೊಂದು ಎತ್ಕೊಮ್ಮ, ಎಲ್ಲನೇ ಎತ್ಕೊಮ್ಮ. ಗೈಸ್ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟವ್ರೆ ಅಂದ್ಕೊಳ್ಳಿ, ಸಿಕ್ಕಾಗೈತೆ. ಯಾರ್ಯಾರು ಪಟ್ನಾ ಸೈಡ್ ಇದ್ದೀರಾ ಬಂದು ಒಂದು ವಿಸಿಟ್ ಹಾಕ್ರಿ, ಸೂಪರಾಗೈತೆ ಎಲ್ಲ. ಇಲ್ಲಿ ನೋಡ್ರಿ ಈ ಕೋತಿ ನನ್ನ ಮಗನ, ಇಲ್ಲಿ ನೋಡ್ರಿ. ಎಲ್ಲೋದ್ರೂ ಈ ಸಾಹೇಬ್ರದ್ದು ಇದೊಂದು ರೋದನೆ ನಮಗೆ. ಬಲಲೋ ಸಾಕುಲೋ ಹೆಣ್ಣು ಕೊಡಿಕ್ ಹಾಕೋಣಂತೆ. ಇದೇ ಗೈಸ್ ಓಪನ್ ಮಾಡು, ನೋಡುವ ಓಪನ್ ಮಾಡ್ಬೋದಾ? ಓಪನ್ ಆ ಕಡೆ ಇದ್ರೆ ಅದನ್ನೇ ತೋರಿಸ್ಕೊಡ್ಬೇಕು. ತೋರಿಸಿ ಅಣ್ಣ. ಯಾವ ಥರ ಅಂತಂದರೆ ಒಂದು 4 ಜೊತೆ 5 ಜೊತೆ ನೀವು ಬಟ್ಟೆ ಹಾಕತ್ತೀವಿ ಅಂತಂದರೆ ನೀವು ಒಂದು 4 ಜೊತೆ ನೀರು ಹಾಕಿದ್ರೆ ಅದಕ್ಕೆ ಪೌಡ್ರಾರು ಹಾಕ್ಬೋದು ಮತ್ತು ಲಿಕ್ವಿಡಾರು ಹಾಕ್ಬೋದು. 15 ನಿಮಿಷ ನಿಲ್ಲಿಸ್ಬಿಟ್ಟಿಲ್ಲಿ. 15 ನಿಮಿಷ ಆದಮೇಲೆ ಆಟೋಮೆಟಿಕ್ ಆಫ್ ಹೋಯ್ತದೆ ಒಗೆದಾದ್ಮೇಲೆ. ಆಮೇಲೆ ಡ್ರೈನ್ ಕೊಟ್ಟರೆ ಆಟೋಮೆಟಿಕ್ ನೀರು ಹೊರಗಡೆ ಹೋಗ್ತದೆ. ಆಮೇಲೆ ಹಿಂಡಿ ಒಣೆ ಆಗ್ತದೆ ಅಷ್ಟೇ. ಸರಿ ಅಣ್ಣ. ಇವಾಗ ಏನು ನೋಡ್ತಿದ್ದೀರಾ, ಇದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಲೊಕೇಟ್ ಆಗಿರೋದು ಅಂದ್ಕೊಳ್ಳಿ. ಇದು ಬಂದು ದೊಡ್ಡ ಮನೆ ಆಗಲಿ ಚಿಕ್ಕ ಮನೆ ಆಗಲಿ ಯಾವುದೇ ಮನೆ ಆಗಲಿ ಇಲ್ಲಿ ನಿಮಗೆ ಸಂತೂ ಬೆಂಕಿಯಾಗಿ ಆಫರ್ಸ್ ಐತೆ ಅಂದ್ಕೊಳ್ಳಿ. ಬೀರು ತವಿಂದ ಹಿಡ್ದು ಒಳ್ಳೆ ಸೋಫಾ ಸೆಟ್ ಇತ್ತು, ಕಬೋರ್ಡು ಎಲ್ಲ ಐತೆ ಅಂದ್ಕೊಳ್ಳಿ. ನನ್ನ ತಮ್ಮರಾಜ ನಿಂತವನೇ ಇಲ್ಲಿ. ಗೈಸ್ ಎತ್ತಕೊಂಡಿದ್ದೀವಿ ಅಂದ್ಕೊಳ್ಳಿ.
ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋಕ್ಕೂ ಮುಂಚೆ ಅದಕ್ಕೆ ಆಯಿಲ್ ಬರ್ತದಂತೆ. ಆ ಆಯಿಲ್ನ ಎತ್ತಕೊಂಡು ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಫೋನ್ ಮಾಡಿ. ಹಾಂ ಸರ್. ಅಂದರೆ ಇದು ಅಡ್ರೆಸ್ ಮಾಮೂಲಿ ಪ್ರೈವೇಟ್ ಬಸ್ ಸ್ಟಾಪ್ ಅಂತ ಲೊಕೇಶನ್. ಬಾಬಾ ಗೈಸ್, ನಾನು ನನ್ನ ತಮ್ಮನೂ ಈಗ ಮನೆಗೆ ಹೋಗ್ತಿದ್ದೀವಿ ಅಂದ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪೌಡರ್ ಮತ್ತು ಲಿಕ್ವಿಡ್ ತಗೋಬೇಕು. ಕೊಪ್ಪಲಲ್ಲಿ ಸ್ಮಾರ್ಟ್ ಪಾಯಿಂಟ್ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಲಿಕ್ವಿಡ್ನು ಮತ್ತು ಪೌಡರ್ನೇ ತಗೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ನಮ್ಮ ಅಮ್ಮನ ರಿಯಾಕ್ಷನ್ ತೋರಿಸ್ತೀನಿ, ಬರ್ರಿ ಗೈಸ್. ಇವಾಗ ತಗೊಳಕ್ಕೆ ಸ್ಮಾರ್ಟ್ ಪಾಯಿಂಟ್ ಬಂದಿದ್ದೀವಿ. ಸ್ಮಾರ್ಟ್ ಪಾಯಿಂಟ್ ಇದು ಕೊಪ್ಪಲದು ಹೋಗ್ಬಿಟ್ಟು ಪೌಡರ್ ಎತ್ಕೋಬೇಕು. ಅಲ್ಲಿ ಬಂದಿದ್ದೀವಿ ಈಗ. ಈ ಕಡೆ ಸೈಡೇ ಇರ್ತದೆ ದೂಲ, ಈ ಕಡೆ ಇದೆಲ್ಲ ಇಲ್ಲಿ ಮುಂದೆ ಅಲ್ಲಿ ಹೋಗೇ ಇರಬೇಕು. ಕಂಫರ್ಟ್ ಕಂಡ್ಲ ಅದು, ಇದು ಕಂಫರ್ಟ್ ಸಿಕ್ಕಲ್ಲ, ಘಮ ಘಮ ಅಂತವೆ. ಇವಾಗ ಲಿಕ್ವಿಡು ಮತ್ತು ಏನು ಇದು ಕಂಫರ್ಟು. ಕಂಫರ್ಟ್ ಅಲ್ಲ, ತಗೊಂಡಿ ಅದನ್ನೇ ಏನೋ ಅಂತಾರಲ್ಲ. ಗೈಸ್, ಒಂದು ಫ್ರೆಶ್ ಓದಿ ತಗೊಂಡಿದ್ದೀವಿ. ನಂಬರ್ ಹೇಳಿ. 944 984 182 182 34 ನಂಗೆ ಇದು ತಗೊಳಪ್ಪ. ಇಲ್ಲ, ನಮ್ಮ ಗಾಡಿ ಮುಂದಕ್ಕೆ. ಹಾಂ, ಅದುವೇ. ನೀವು ತಗೊಂಡೆ ನಮ್ಮ ಗಾಡಿ ಮುಂದಕ್ಕೆ ಟ್ಯಾಂಕ್ ಇಳಿಸೋದಾಗುತ್ತೆ. ಇಲ್ಲಿ 3 ಅಣ್ಣ. ಅಯ್ಯೋ ನಿಧಾನ ಕಣಪ್ಪ. ಗೈಸ್, ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋಕ್ಕೂ ಮುಂಚೆ ನನ್ನ ಗಾಡಿದು ಫಿಲ್ಟ್ರು ಹೋಗ್ಬಿಟ್ಟೈತೆ. ಫಿಲ್ಟ್ರ್ ತಗೋಬೇಕು. ಇರಲಿ ಬಾ, ಹೋಗ್ತೀನಿ. ಎತ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಅದನ್ನೂ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋದಾದ್ಮೇಲೆ ಸಿಗ್ತೀವಿ. ಇದೇ ಲಿಕ್ವಿಡು. ಈ ಲಿಕ್ವಿಡ್ ಹಾಕ್ರೆ ಬಟ್ಟೆ ಏನೋ ಚೆನ್ನಾಗಿ ಏನೋ ಗಮ್ಮಂತದಂತೆ. ಅದಕ್ಕೆ ತಗೊಂಡು ನನ್ನ ತಮ್ಮ. ನೋಡ್ರಿ, ತಂದು ಮನೆಗೆ ಇಟ್ಟಿದ್ದೀವಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಬೇಕು. ನಮ್ಮ ಅಮ್ಮ ಇಲ್ಲಿಲ್ಲ, ಹೋಟ್ಲಲ್ಲಿ ಐತೆ. ನಮ್ಮ ಅಮ್ಮಂಗೆ ಗೊತ್ತಿತ್ತು ಅಂದ್ಕೊಳ್ಳಿ ತರೋದು. ಅಂದರೆ ಇವಾಗಲೇ ತರ್ತೀವಿ ಅಂತ ಗೊತ್ತಿರಲಿಲ್ಲ. ಸರ್ಪ್ರೈಸು ಅವ್ರ ಮುಖದಲ್ಲಿ ನಗು ನೋಡ್ಬೇಕಲ್ಲ, ಅದಕ್ಕೇ ನಾನು ನನ್ನ ತಮ್ಮನೂ ಹೋಗಿ ತಕ್ಕ ಬಂದಿದ್ದೀವಿ ಅಂದ್ಕೊಳ್ಳಿ. ಕಾಲು ಸ್ವಲ್ಪ ಗಾಯ ಆಗ್ಬಿಟ್ಟು ಹೋಗ್ಯಕ್ಕೆ ಐತಿರ್ಲಿಲ್ಲ. ಅದಕ್ಕೇ ಯಾವಾಗ ನೋಡಿದ್ರು ತಂದ್ಕೊಡಿ ಅಂತಿತ್ತು ವಾಷಿಂಗ್ ಮಿಷಿನ್ನ. ಅದಕ್ಕೇ ನಾವು ಇವತ್ತು ಹೋಗಿ ಎತ್ತಕ್ಕೆ ಬಂದಿದ್ದೀವಿ. ಮಮ್ಮಿ, ಈಗ ನೀನು ಕುತ್ಕ ಬಟ್ಟೆ ಹೋಗಿದ್ದಿದೆ ಅಲ್ವಾ? ಕುತ್ಕ ಬಟ್ಟೆ ಹೋಗಂಗಿಲ್ಲ ಇನ್ಮೇಲಿಂದ ಡ್ಯಾನ್ಸ್ ಆಡ್ಕೊ ಹೋಗಿಬೋದು. ಯಾಕೆ ಅಂದರೆ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದಿದ್ದೀವಿ. ಇವತ್ತು ನಿಜ ಕಣೆ. ಗೈಸ್, ನಮ್ಮ ಅಮ್ಮನ ರಿಯಾಕ್ಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡ್ಕೊಳ್ಳಿ ಎಷ್ಟು ಖುಷಿ ಪಟ್ಟೈತೆ ಅಂತ. ಕೊನೆವರೆಗೂ ಯಾರು ವ್ಲಾಗ್ ನೋಡಿರ್ತೀರಾ ಮಿಸ್ ಮಾಡಿದೆ ಕಮೆಂಟ್ ಹಾಕ್ರಿ ಹೆಂಗಿತ್ತು ಅಂತ. ಹಂಗೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿಬಿಡ್ರಿ.